ನಮಸ್ಕಾರ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಲಿಂಗಾಯತ ಮಹಾಮಠಾಧಿಪತಿಗಳ ಒಕ್ಕೂಟ ಹಾಗೂ ಬಸವ ಸಂಸ್ಕೃತಿ ಅಭಿಯಾನ ಸಮಿತಿ ಬೀದರ್ ವತಿಯಿಂದ ಬೀದರ್ ನಗರದ ಭೂಮರೆಡ್ಡಿ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಂತ ಬಸವ ಸಂಸ್ಕೃತಿ ಅಭಿಯಾನ ಸಮಾರಂಭದಲ್ಲಿ ಸಹಸ್ರಾರು ಬಸವ ಭಕ್ತರ ಸಮ್ಮುಖದಲ್ಲಿ ಲಿಂಗಾಯತ ಧರ್ಮದ ಹೋರಾಟದ ಕೂಗು ಮತ್ತೆ ಮಾರ್ಧ್ವನಿಸಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಸಾಣೆಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯರು ಮಾತನಾಡಿ, ಇವತ್ತಿನ ಈ ಯಾತ್ರೆ ಲಿಂಗವಂತರಲ್ಲಿನ ಅಂಧಕಾರವನ್ನ ತೊಡೆದು ಹಾಕುವಂತ ಯಾತ್ರೆ ಆಗಬೇಕು. ನಿಮ್ಮೆಲ್ಲರ ಮನೆಯಲ್ಲಿ ದೇವರ ಫೋಟೋಗಳನ್ನ ನೋಡಿದ್ರೆ ಅದೊಂದು ಮ್ಯೂಸಿಯಂ ಆಗಿರುತ್ತದೆ. ತಾವೆಲ್ಲರೂ ಬಸವಣ್ಣನವರ ಭಾವಚಿತ್ರವನ್ನ ಹೊರತಾಗಿ ಯಾರ ಭಾವಚಿತ್ರವನ್ನು ಕೂಡ ಮನೆಯಲ್ಲಿ ಇಡಬಹುದು ಅಂತ ಲಿಂಗಾಯತರಿಗೆ ಏಕ ದೇವೋಪಾಸನೆಯ ಪಾಠವನ್ನ ಮಾಡಿದ್ರು. ಬೀದರ್ನಿಂದ ಭಾಲ್ಕಿ ಮಾರ್ಗವಾಗಿ ಮಹಾರಾಷ್ಟ್ರದ ಶ್ರೀ ಕ್ಷೇತ್ರ ಪಂಡಲ್ಪುರಕ್ಕೆ ತೆರಳುತ್ತಿದ್ದ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ಗೆ ಲಾರಿ ಡಿಕ್ಕಿಯಾಗಿ ಕೆಲ ಜನರಿಗೆ ಗಂಭೀರವಾಗಿ ಗಾಯಗಳಾದ ಘಟನೆ ಸೋಲಾಪುರ ಬಳಿ ಜರುಗಿದೆ. ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದವರಲ್ಲಿ ಭಾಲ್ಕಿ ತಾಲೂಕಿನ ಇಬ್ಬರು ಸೇರಿದಂತೆ ಪ್ರಯಾಣಿಕರು ಅಪಘಾತದಲ್ಲಿ ಗಾಯಗೊಂಡಿದ್ದು, ಗಾಯಾಳುಗಳನ್ನ ಸೋಲಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ ಅಂತ ಪ್ರಯಾಣಿಕರೊಬ್ಬರು ಮಾಹಿತಿಯನ್ನ ನೀಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಬೀದರ್ ಜಿಲ್ಲೆಯ ಜನಜೀವನ ಅಸ್ತವ್ಯಸ್ತವಾಗಿದ್ದು, ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಅದರಿಂದ ರಾಜ್ಯ ಸರ್ಕಾರ ರೈತರಿಗೆ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಅಂತ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಈಶ್ವರ್ ಸಿಂಗ್ ಠಾಕೂರ್ ಒತ್ತಾಯಿಸಿದ್ದಾರೆ. ಗೊತ್ತಿರುವ ಹಾಗೆ ಕಳೆದ ಕೆಲವು ದಿನಗಳಿಂದ ಭಾರೀ ಪ್ರಮಾಣದ ಮಳೆ ಪ್ರವಾಹ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಅದರ ಪ್ರಭಾವ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಅದರ ಪ್ರಭಾವ ತಟ್ಟಿದೆ. ರೈತರು ಕಷ್ಟಪಟ್ಟು ಬೆಳೆಸಿದಂಥ ಬೆಳೆ ಕೈಗೆ ಬಂದರೂ ಕೂಡ ಬಾಯಿಗೆ ಬರಲಿಲ್ಲ ಅನ್ನುವ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಪ್ರಮಾಣದ ಹಾನಿಯನ್ನು ಇವತ್ತು ನಮ್ಮ ರೈತರದಾಗಿದೆ. ಆ ತೆಗಿಲಿಕ್ಕೂ ಕೂಡ ದುಬಾರಿ ಹಣ ಕೊಡುವಂಥ ಪರಿಸ್ಥಿತಿ. ಅವ್ರು ಹೇಳ್ತಾ ಇದ್ರು, ರೈತರು ಮಾಡುವಾಗ ನಾವು ಬಿತ್ತಲಿಕ್ಕೆ ಖರ್ಚು ಮಾಡಿದ್ದೀವಿ. ಗ್ರಾಮಸ್ಥರಿಗೆ ಸರಿಯಾಗಿ ಮತ್ತು ಸಮಯಕ್ಕೆ ರೇಷನ್ ವಿತರಿಸದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಕಲೂರು ವಾಡಿ ಗ್ರಾಮದ ರೇಷನ್ ಡೀಲರ್ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಡೀಲರ್ ಸಮಯಕ್ಕೆ ಸರಿಯಾಗಿ ರೇಷನ್ ನೀಡದೆ ವಾರಗಟ್ಟಲೆ ತಡ ಮಾಡುತ್ತಿದ್ದಾರೆ ಅಂತ ಗ್ರಾಮಸ್ಥರು ದೂರಿದ್ದಾರೆ. 3 ಕಿಲೋಮೀಟರ್ ದೂರದಲ್ಲಿ ರೇಷನ್ ನೀಡುವುದಾಗಿ ಪಡೆಯುತ್ತಿದ್ದಾರೆ. ಆದರೆ ಆ ನಂತರ ಕೂಡ ವಾರದಷ್ಟು ಕಾಲ ತಡ ಮಾಡುತ್ತಾರೆ ಎಂಬುದು ಗ್ರಾಮಸ್ಥರ ಆಕ್ರೋಶವಾಗಿದೆ. ಇನ್ನು ರೇಷನ್ ಪಡೆಯಲು 10 ರಿಂದ 15 ದಿನ ಸಮಯ ಹಾಳಾಗುತ್ತಿದೆ, ಕೇಳಿದರೆ ಸರ್ವರ್ ಇಲ್ಲ ಎಂಬ ಉತ್ತರ ನೀಡುತ್ತಿದ್ದಾರೆ ಅಂತ ನಿವಾಸಿಗಳು ಕಿಡಿಕಾರಿದ್ದಾರೆ. सर हमको 5 बरस हो गया, कारक नहीं है. हम बुढ़ा बुढ़ी देखो ऐसा ही बच रहा है, कोई एक दाना नहीं. हाँ ये कारण आके हमारा वापस गया. हम पेट बम्बई बुढ़ा बुढ़ी दोनों करके खा रहे. ವಿವಿಧ ಬ್ಯಾಂಕ್ಗಳಲ್ಲಿರುವಂತಹ ಬಿಎಸ್ಎಸ್ಕೆ ಕಾರ್ಖಾನೆಯ 350 ಕೋಟಿ ರೂಪಾಯಿಗಳ ಸಾಲದ ಮರುಪಾವತಿಗಾಗಿ ಎನ್ಸಿಡಿಸಿಯಿಂದ 550 ಕೋಟಿ ಸಾಲ ಪಡೆದುಕೊಂಡು 200 ಕೋಟಿಯಲ್ಲಿ ಎಥೆನಾಲ್ ಮತ್ತು ಕೋಜನ್ ಘಟಕವನ್ನು ಸ್ಥಾಪಿಸುವ ಮೂಲಕ ಬಿಎಸ್ಎಸ್ಕೆ ಪುನರ್ ಆರಂಭ ಮಾಡಬೇಕು ಅಂತ ಮಾಜಿ ಶಾಸಕ ಹಾಗೂ ಬಿಎಸ್ಎಸ್ಕೆ ಕಾರ್ಖಾನೆಯ ಅಧ್ಯಕ್ಷ ಸುಭಾಷ್ ಕಲ್ಲೂರ್ ಒತ್ತಾಯಿಸಿದ್ದಾರೆ. ಇಂದು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಬಿಎಸ್ಎಸ್ಕೆ ಕಾರ್ಖಾನೆ ಸಾವಿರಾರು ರೈತರ ಆಸ್ತಿಯಾಗಿದ್ದು ಅದನ್ನು ಪುನರ್ ಆರಂಭ ಮಾಡುವ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ ಎಂದರು. ಪ್ಲಾಟ್ ಹಾಕಿ ಲೇಔಟ್ ಮಾಡಿ ಪ್ಲಾಟ್ ಹಾಕಿ ಮಾತ್ರ ಅಂತ ಸುದ್ದಿ ಬಂದ. ಅದೇ ಪ್ಲಾಟ್ ಹಾಕಿ ಲೇಔಟ್ ಮಾಡ್ಲಿಕ್ಕೆ ನಿಮ್ಮ ಆಸ್ತಿನದು, ನಿಮ್ಮ ಆಸ್ತಿನದು ಹ್ಯಾಂಗ್ ಬಿಡ್ತಾರೆ ನಾವು ನೋಡ್ತೀವಿ. 1 ಲಕ್ಷ ಮಂದಿ ರೈತರು ಸೇರಿಸಿ ಸುಭಾಷ್ ತಂದು ಅದು ಮುಂದಿದ್ದ ನಾವು ಅದು ಮಾಡಬೇಕು. ನಿಮಗೆ ನಾವು ಸುಮ್ಮನೆ ಬಿಡಲ್ಲ. ನಿಮಗೆ ಶುಗರ್ ಫ್ಯಾಕ್ಟ್ರಿ ಹತ್ತಕ್ಕೆ ನಿಮ್ಗೆ ಮಾಡ್ಲಕ್ಕೂ ಬಿಡಲ್ಲ, ಲೇಔಟ್ ಮಾಡಕ್ಕೆ ಬಿಡಲ್ಲ, ಪ್ಲಾಟ್ ಮಾಡಕ್ಕೆ ಬಿಡಲ್ಲ, ನಿಮ್ಗೆ ಯಾವಿಗೂ ತೊಗೊಳಕ್ಕೂ ಬಿಡಲ್ಲ. ಅದು ಫ್ಯಾಕ್ಟ್ರಿ ಹಿಡಿದು ಫ್ಯಾಕ್ಟ್ರಿ ಚಲೋ.
ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸಿ ಅಂತ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡೆ ಅವರು ತಿಳಿಸಿದ್ದಾರೆ. ಅವರು ಗುರುವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಪಂಚಾಯತ್ ಗ್ಯಾರಂಟಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಜಿಲ್ಲೆಯ ಒಟ್ಟು ಕುಟುಂಬದ ಮಹಿಳಾ ಮುಖ್ಯಸ್ಥರ ಹೆಸರಲ್ಲಿರುವಂತಹ ಪಡಿತರ ಚೀಟಿಗಳ ಸಂಖ್ಯೆ 3,81,970. ಇವರಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 3,55,246 ಫಲಾನುಭವಿಗಳು ನೋಂದಿತರಾಗಿದ್ದಾರೆ ಅಂತ ತಿಳಿಸಿದ್ದಾರೆ. ಕರ್ನಾಟಕ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕ ಸಂಘದ ಬೀದರ್ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ಸಂಘಟನೆಯ ಅಧ್ಯಕ್ಷರಾಗಿ ಡಾಕ್ಟರ್ ಸಂತೋಷ್ ಕುಮಾರ್, ಉಪಾಧ್ಯಕ್ಷರಾಗಿ ದಿನೇಶ್ ಪವಾರ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಕುಮಾರ್ ಟಿಳೇಕರ್ ಅವರನ್ನ ನೇಮಕ ಮಾಡಲಾಗಿದೆ. ನಗರದಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳಿಗೆ ನೇಮಕ ಪತ್ರವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಘಟಕದ ಗೌರವಾಧ್ಯಕ್ಷ ಡಾಕ್ಟರ್ ತಾನಾಜಿ ಸಾಗರ್, ಜಿಲ್ಲಾ ಘಟಕದ ಅಧ್ಯಕ್ಷ ಅಭಿಮಾನ್ ಕಾಂಬ್ಳೆ ಮತ್ತು ಪ್ರಧಾನ ಕಾರ್ಯದರ್ಶಿ ಶಾಂತಕುಮಾರ್ ಶ್ರೀಮಂಗ್ಲೆ ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯಂದು ಪರಿಶಿಷ್ಟ ಪಂಗಡದ ಜನಾಂಗದ ಏಳಿಗೆಗಾಗಿ ಶ್ರಮಿಸಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸಾಧಕರಿಗೆ ರಾಜ್ಯ ಮಟ್ಟದ ಶ್ರೀ ವಾಲ್ಮೀಕಿ ಪ್ರಶಸ್ತಿ ನೀಡಿ ಗೌರವಿಸಲು ಅರ್ಹರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಬೀದರ್ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ದಿನಾಂಕ 7/10/2025 ನಡೆಯುವ ರಾಜ್ಯ ಮಟ್ಟದ ಶ್ರೀ ವಾಲ್ಮೀಕಿ ಜಯಂತಿಯಂದು ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಕಾರಣ ಅರ್ಹ ವ್ಯಕ್ತಿಗಳು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ ಬೀದರ್ ಇಲ್ಲಿಂದ ಅರ್ಜಿಯನ್ನು ಪಡೆದು ಸೂಕ್ತ ದಾಖಲೆಗಳೊಂದಿಗೆ 10/9/2025 ಒಳಗಾಗಿ ಅರ್ಜಿ ಸಲ್ಲಿಸಬೇಕೆಂದು ತಿಳಿಸಿದ್ದಾರೆ. ಪತ್ರಿಕೆಯಲ್ಲಿನ ಸುದ್ದಿ ಮುಟ್ಟಿಸುವಲ್ಲಿ ಪತ್ರಿಕಾ ವಿತರಕರ ಸೇವೆ ಮಾದರಿಯಾಗಿದೆ ಅಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಜಯರಾಜ್ ದಾಬ್ಶೆಟ್ಟೆ ಹೇಳಿದ್ದಾರೆ. ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಡೆದ ಪತ್ರಿಕಾ ವಿತರಕರ ದಿನಾಚರಣೆಯಲ್ಲಿ ವಿತರಕರನ್ನ ಸನ್ಮಾನಿಸಿ ಅವರು ಮಾತನಾಡಿದರು. ಪ್ರತಿನಿತ್ಯ ಮಳೆ, ಚಳಿ, ಗಾಳಿಯನ್ನ ಲೆಕ್ಕಿಸದೆ ಮನೆ ಮನೆಗೆ ಪತ್ರಿಕೆಗಳನ್ನು ಮುಟ್ಟಿಸುವಲ್ಲಿ ಶ್ರಮ ಪಡುತ್ತಿರುವ ಪತ್ರಿಕಾ ವಿತರಕರ ಪಾತ್ರ ಬಹು ದೊಡ್ಡದಾಗಿದೆ ಎಂದರು. ಹಿರಿಯ ಪತ್ರಕರ್ತೆ ರಾಧಾ ಹಿರೇಗೌಡರ್ ಕೇಳಿದ ಪ್ರಶ್ನೆಗೆ ಉತ್ತರ ನೀಡುವ ವೇಳೆ ನಾಲಿಗೆ ಹರಿಬಿಟ್ಟ ಹಿರಿಯ ಕೈ ಶಾಸಕ ದೇಶಪಾಂಡೆ ವಿರುದ್ಧ ಸೊಮೋಟೋ ಅಡಿಯಲ್ಲಿ ದೂರು ದಾಖಲಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ವೃತ್ತಿನಿರತ ಪತ್ರಕರ್ತರ ಸಂಘದ ವತಿಯಿಂದ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ವಿಶೇಷವಾಗಿ ಗರ್ಭಿಣಿಯರಿಗೆ ಬೇಕಾದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಲುವಾಗಿ ಒಂದು ಪ್ರಶ್ನೆಯನ್ನು ಕೇಳಿರುತ್ತಾರೆ. ಅವರು ಒಬ್ಬ ಹಿರಿಯ ಪತ್ರಕರ್ತರು ಹಾಗೂ ಒಬ್ಬ ಒಂದು ಸುದ್ದಿವಾಹಿನಿಯ ಸಂಪಾದಕರಾಗಿದ್ದರು. ಅದರಲ್ಲಿ ಮಹಿಳಾ ಪತ್ರಕರ್ತರಿದ್ದರು ಸರ್. ಅವರು ದೇಶಪಾಂಡೆ ಅವರಿಂದ ಹಲವಾರು ಸಹೋದ್ಯೋಗಿಗಳು ಮತ್ತು ಕ್ಯಾಮರಾಮ್ಯಾನ್ಗಳು ಮುಂದೆ ಪ್ರಶ್ನೆ ಕೇಳಿದ ಸಂದರ್ಭದಲ್ಲಿ RB ದೇಶಪಾಂಡೆ ಅವರಿಂದ ಬಂದ ಉತ್ತರ ಅಸಹ್ಯಕರ, ಅಸಂಬಂಧ, ಅಗೌರವ, ಸಂವೇದನಶೀಲವಲ್ಲದ ಮಾತು ಆಡಿದ. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.